ಅವ್ರ ಫ್ರೆಂಡ್ಶಿಪ್ ಮಧ್ಯ ನಾನು ಬರಲ್ಲ, ನನ್ನ ಫ್ರೆಂಡ್ಶಿಪ್ ಗಿಲ್ಲಿ ಜೊತೆ ಬೇರೆ. ಗಿಲ್ಲಿ ಜೊತೆ ಹೀರೋಯಿನ್ ಅಂತೂ ಬರಲ್ಲ, ಗಿಲ್ಲಿ ಜೊತೆ ವಿಲನ್ನೇ ಬರೋದು. ಗಿಲ್ಲಿಗೆ ಒಂದು ಫೋನ್ ಮಾಡೊಂದು ಪ್ರಪೋಸ್ ಮಾಡಿ ಜಸ್ಟ್. ಕಾವು ಬೇಜಾರ್ ಮಾಡ್ಕೊಬಿಡ್ತಾಳೆ, ಬೇಡ. ಸೊ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲೇ ನಿಮ್ ಮುಂದೆನೆ ಟೈಪ್ ಮಾಡ್ತೀನಿ, ಅವ್ನ ನಂಬರ್ ಎಲ್ಲ ತೋರ್ಸಲ್ಲ, ಫೋನ್ ಮಾಡಿ ಅವ್ನ ರೆಸ್ಪಾನ್ಸ್ ಏನ್ ಮಾಡ್ತಾನೆ. ಪಾಪ ಅವ್ನು ತುಂಬಾ ಬ್ಯುಸಿ ಇದ್ದಾನೆ ಇವೆಂಟ್ಗಳಲ್ಲಿ, ಆಕ್ಚುಲಿ ಬ್ಯುಸಿ ಇದ್ದಾನೆ, ಯಾರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಅದೇ ಅದಕ್ಕೋಸ್ಕರ ಇಲ್ಲೂ ಗಿಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಬಿಗ್ ಬಾಸ್ ಖ್ಯಾತಿಯ ರಿಷಾ ಗೌಡ ಅವರಿದ್ದಾರೆ. ಲೈಫ್ ಟುಡೇ ಅನ್ನುವಂತಹ ಸಿನಿಮಾದ ಒಂದು ಹಾಡನ್ನು ರಿಲೀಸ್ ಮಾಡಲಿಕ್ಕೆ ಅವರು ಆ ಇವೆಂಟಿಗೆ ಬಂದಿದ್ರು. ನಮ್ಮ ಜೊತೆಗೆ ಸಿಕ್ಕಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ರಿಷಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಬಿಗ್ ಬಾಸ್ ಇಂದ ಆಚೆ ಬಂದಮೇಲೆ ಸಾಕಷ್ಟು ಫ್ಯಾನ್ ಬೇಸ್ ದೊಡ್ಡದಾಗಿದೆ ನಿಮ್ಮದು. ಸೊ ಮೊದಲು ಅಂದರೆ ಗುರ್ತು ಹಿಡಿಯೋದಕ್ಕೇನೆ ಸ್ವಲ್ಪ ಆಚೆ ಈಚೆ ನೋಡ್ತಾ ಇದ್ರು, ಯಾರು ಇವರು ಅನ್ನೋ ಥರ. ಈಗ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತಹ ಒಂದು ಹೆಸರು ನೀವು. ಏನು ಅನ್ಸುತ್ತೆ? ಡೆಫಿನೆಟ್ಲಿ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ಇದೇ 1 ವರ್ಷದ ಹಿಂದೆ ನೀವೇ ನನ್ನ ಸಿನಿಮಾ ಇಂಟರ್ವ್ಯೂ ಮಾಡಿದ್ದೀರಾ. ಸೊ ಅವಾಗ ರಿಷಾ ಹೇಗಿತ್ತು, ಸೊ ಈಗ ಬಿಗ್ ಬಾಸ್ ಆದಮೇಲೆ ರಿಷಾ ಹೇಗಿದೆ ಅಂತ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ಅದೇ ಆ ಸ್ಟೇಜ್ಗಿರೋ ಪ್ಲ್ಯಾಟ್ಫಾರ್ಮ್. ಯಾವತ್ತೂ ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ಬಿಗ್ ಬಾಸ್ ಅನ್ನೋ ಸ್ಟೇಜ್ನ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ರಿಷಾನ ಹೆಸರು ಗುರ್ತಿಸ್ಕೊಟ್ಟಿದ್ದ ಗುರ್ತಿಸ್ಕೊಟ್ಟಿದ್ದ ಸ್ಟೇಜ್ ಅದು. ನನಗೆ ತುಂಬ ಖುಷಿ ಇದೆ. ಇವತ್ತು ಕೂಡ ರಿಷಾ ನನ್ನ ಆಪ್ತಿಯವರು, ಆ್ಯಕ್ಚುಲಿ ತುಂಬ ಕ್ಲೋಸ್ ಫ್ರೆಂಡ್. ಅವರು ನನ್ನ ಸಿನಿಮಾ ಇಬ್ಬರದ್ದು ಡೆಬ್ಯೂಟ್ ಆಗಿತ್ತು. ಸೊ ದ ಥಿಂಗ್ ಇಸ್, ಅವ್ರು ಕರೆದಾಗ ನನಗೆ ತುಂಬ ಖುಷಿ ಆಯಿತು. ಓಕೆ, ಲೈಫ್ ಟುಡೇ ಅನ್ನೋ ಮೂವಿ ಬರ್ತಾ ಇದೆ ಅಂದಾಗ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದು ಮಾತಾಡಬೇಕು, ಒಳ್ಳೆ ಸಿನಿಮಾ ಬರಬೇಕಾದ್ರೆ ನಾವೆಲ್ಲ ಹೋಗಿ ಆರ್ಟಿಸ್ಟಾಗಿ ಮಾತಾಡಿದ್ರೇ ಸಿನಿಮಾ ರೀಚ್ ಆಗೋದು. ಸೊ ತುಂಬಾ ಖುಷಿ ಇದೆ ನನಗೆ. ಆಕ್ಚುಲಿ ಲೈಫ್ ಟುಡೇ ಸಿನಿಮಾದ ಒಂದು ಬ್ರೇಕಪ್ ಸಾಂಗ್ ರಿಲೀಸ್ ಆಗಿದೆ. ಹುಡುಗರ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರುವಂತಹ ಒಂದು ಹಾಡಿದು. ಅಂದ್ರೆ ಹುಡುಗಿಯರಿ ಸಿಕ್ಕಾಬಟ್ಟೆ ಬೈತಾ ಇದ್ದಾರೆ ಆಕ್ಚುಲಿ. ಸೊ ನಿಮ್ ಲೈಫಲ್ಲಿ ಏನಾದ್ರು ಈ ತರದ ಎಕ್ಸ್ಪೀರಿಯನ್ಸು, ಹುಡುಗರಿಗೆ ಈ ತರ ರೋದನೆ ಕೊಟ್ಟಿರೋದು ಏನಾದ್ರು ಆಗಿದ್ಯಾ? ಹೋದ್ನೆ ಅಂದ್ರೆ ಇವಾಗ ನಾನು ಮೊನ್ನೆನೂ ನಮ್ದು ಹಬ್ಬ ಮಾಡಿದ್ರು, ದೊಡ್ಡ ಮನೆ ಹಬ್ಬ ಅಂತ ಹೇಳಿ. ನಾವೆಲ್ಲ ದೊಡ್ಡ ಮನೆ ಮಕ್ಳು ಇವಾಗ. ಸೊ ದೊಡ್ಡ ಮನೆ ಹಬ್ಬ ಮಾಡ್ಬೇಕಾದ್ರು ನಾನು ಒಂದೇ ಸ್ಟೇಜಲ್ಲಿ ಹೇಳ್ತಾ ಇದ್ದೆ, ಇವಾಗ ನಮ್ ಡ್ಯಾಡಿಗೆ ಒಂದೇ ಪ್ರಾಬ್ಲಮ್ ಇರೋದು ಏನಂತಂದ್ರೆ, ರಿಷಾಗೆ ನಿಜವಾಗ್ಲೂ ಮದುವೆ ಆಗತ್ತಾ ಇಲ್ವಾ ಅನ್ನೋ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ. ಈಗ ಹುಡುಗ ಸಿಗ್ತಾನಾ ಇಲ್ವಾ ಅಂತ ಹೇಳಿ. ಬಟ್ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ, ಬ್ರೇಕಪ್ಸ್ ಆಗ್ಲಿ, ಲವ್ ಆಗ್ಲಿ, ಯಾವ ಟೈಮಲ್ಲಿ ಆಗ್ಬೇಕು ಆ ಟೈಮಲ್ಲಿ ಆಗತ್ತೆ. ಈಗ ನ್ಯೂಸ್ ನಾನು ಹೇಳೋದು, ಯಾಕಂದ್ರೆ ಜೆನ್ಸಿ ಟೀಚರ್ ಅಂತ ಟೈಟಲ್ ಕೊಟ್ಟಿದ್ದೀರಾ. ಸೊ ಜೆನ್ಸಿ ಟೀಚರ್ ಆಗಿ ನಾನು ಜೆನ್ಸಿ ಕಿಡ್ಸ್ಗೆ ಹೇಳೋದೇನಂದ್ರೆ, ತುಂಬಾ ಪ್ರೀತಿ ಅಂತೆಲ್ಲ ತಲೆ ಕೆಡ್ಸ್ಕೊಂಡ್ಬೇಡಿ. ಬ್ರೇಕಪ್ ಆಯ್ತು ಅಂದಷ್ಟೇ ಲೈಫ್ ಮುಗ್ದೋಯ್ತು ಅಂತ ಅಲ್ಲ. ಸೊ ಏನೋ ಅದರಿಂದ ಒಂದು ಪಾಠ ಕಲ್ತ್ಕೊಂಡು ಮುಂದೆ ಮೂವ್ ಆನ್ ಆಗಿ ಅಂತ ಹೇಳಿ ಒಳ್ಳೆ ಸಾಂಗು ಕೂಡ ಬಂದಿದೆ, ಬ್ರೇಕಪ್ ಸಾಂಗು. ನನ್ನ ಲೈಫಲ್ಲಿ ನಾನು ಬ್ರೇಕಪ್ ಮಾಡಿದ್ರೆ ಒಂದು ಸಾಯೋವರೆಗೂ ನೆನ್ಸ್ಕೊಂತ ನಂಗೆ ನಾನು ಟಾರ್ಚರ್ ಕೊಟ್ಟಿರ್ತೀನಿ. ಸೊ ಐ ಡೋಂಟ್ ಕ್ಯಾರಿ ಮಚ್. ಇವತ್ತಾದ್ರೆ ಓಕೆ, ಲೈಫಲ್ಲಿ ಏನೋ ಒಂದಾಯ್ತು ಅಂತಂದರೆ ನನ್ನ ತಲೆಯಲ್ಲಿ ಏನೂ ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ಖುಷಿಯಾಗಿರ್ತೀನಿ. ಬಿಕಾಸ್ ಪಾಸಿಟಿವ್ ಆರ್ ನೆಗೆಟಿವ್, ಈಗ ಬಿಗ್ ಬಾಸ್ ಫೇಮಿಂದ ನನಗೆ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಸಿಕ್ತು. ಕೆಲವ್ರಿಗೆ ನಾನು ಇಷ್ಟ ಆದೆ, ಕೆಲವ್ರಿಗೆ ತುಂಬ ಟಾಕಿಟಿವ್, ತುಂಬ ಸೌಂಡು, ತುಂಬ ಇದು ಅಂತಂದರೆ 1 ಲಕ್ಷನೂ ಪಾಪ ಕೊಟ್ಟರು ಸೌಂಡ್ ಮಾಡಿದ್ಕೆ. ಸೊ ಹಂಗೆ ಅನ್ಸ್ಬೇಕಾದ್ರೆ ನಾನು ಯಾವುದೂ ತಲೆಗೆ ಹಾಕ್ಕೊಳ್ಳಲ್ಲ, ಏನೂ ನನಗೆ ಎಫೆಕ್ಟ್ ಆಗಲ್ಲ. ಬಿಕಾಸ್ ನಾಳೆ ಇನ್ನೊಂದು ಯಾವುದೋ ನಾನು ಒಂದು ಸಿನಿಮಾ ಮಾಡಿ ನನ್ನ ಆ ಸಿನಿಮಾ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಬೋದು. ಅವತ್ತು ರಿಷಾನ ಆ ಥರ ನೆನ್ಸ್ಕೊತಾರೆ. ಸೊ ನಾವು ಆರ್ಟಿಸ್ಟ್ ಆಗಿ ಯಾವತ್ತೂ ಪ್ರೇಕ್ಷಕರನ್ನ ಪಾತ್ರದಿಂದ ಗೆಲ್ಲಬೇಕು. ಸೊ ನಾನು ಅದನ್ನ ನೋಡ್ತಾ ಇದ್ದೀನಿ ಇನ್ ಫ್ಯೂಚರಲ್ಲಿ. ಎಸ್, ಅಂದ್ರೆ ಬ್ರೇಕಪ್ಸ್ ಎಷ್ಟಾಗಿದೆ ಅಂತ ಹೇಳಿಲ್ಲ, ಬೇರೆದೆಲ್ಲ ಹೇಳಿದ್ರಿ ನೀವು. ಎಷ್ಟು ಬ್ರೇಕಪ್ಸ್ ಆಯ್ತು, ಏನ್ ಕತೆ, ಎಷ್ಟು ರೋದನೆ ಕೊಟ್ಟಿದ್ರ ಹುಡುಗನಿಗೆ, ಅದನ್ನ ಹೇಳಲಿಲ್ಲ ನೀವು. ಅದನ್ನ ಹೇಳ್ಬಾರ್ದು ಅಂತ ಕವರ್ ಅಪ್ ಮಾಡಕ್ ಇಷ್ಟೊಂದೆಲ್ಲ ಹೇಳ್ದೆ. ನಾವು ಆ ಪಾಯಿಂಟ್ ಬಿಟ್ಟು ಆಚೆ ಈಚೆ ಹೋಗಲ್ಲ. ಬಿಕಾಸ್ ಇದು ಲೈಫ್ ಟುಡೇ ಸಿನಿಮಾದ ಬ್ರೇಕಪ್ ಸಾಂಗ್. ಸೊ ನಿಮ್ ಬ್ರೇಕಪ್ಸ್ ಎಷ್ಟು ಸಲ ಆಗಿದೆ? ಬಿಕಾಸ್ ನೀವು ಅಲ್ಲಿ ಸ್ಟೇಜ್ ಮೇಲೆ ಕೂಡ ಹೇಳಿದ್ರಿ, ಇವತ್ತು ಜೆನ್ಸಿ ಕಿಡ್ಸ್ ಗಳಿಗೆ ಬ್ರೇಕಪ್, ಪ್ಯಾಚಪ್ ಅದೆಲ್ಲ ಇಲ್ಲ, ಅದಾಗ್ತಾ ಇರುತ್ತೆ ಡೈಲಿ ಬೇಸಿಸ್ ಅಲ್ಲಿ ಅಂತ. ಸೊ ರಿಷಾ ಅವರು ಕೂಡ ಜೆನ್ಸಿ ಟೀಚರ್. ಸೊ ಎಷ್ಟು ಬ್ರೇಕಪ್ ಆಗಿದೆ ಹಾಗಾದ್ರೆ ನಿಮ್ಗೆ ಅಂತ? ಅಗೇನ್ ಐಮ್ ಟೆಲಿಂಗ್ ಯು ಆಲ್, ಬ್ರೇಕಪ್ ಆಯ್ತು ಅಂತ ತಲೆ ಕೆಡ್ಸ್ಕೋಬಾರ್ದು. ಹಾಗೆ ಆಗಿರುತ್ತೆ ಲೈಫ್ ಅಂದ್ಮೇಲೆ, ಎಲ್ಲರಿಗೂ ಬ್ರೇಕಪ್ ಆಗೇ ಇರುತ್ತೆ. ಯಾರು ಏನು ಬ್ರೇಕಪ್ ಇಲ್ಲದೆ ಇಲ್ಲಪ್ಪ ಅಂತ ಯಾರು ಇಲ್ಲ. ನೀವಿದ್ದೀರಾ? ನಿಮಗ್ ಬ್ರೇಕಪ್ ಆಗಿಲ್ವಾ? ಇಂಟರ್ವ್ಯೂ ರಿಷಾ ಅವ್ರದ್ದು ಆಗ್ತಾ ಇರೋದು. ಸೊ ದಟ್ ಇಸ್ ವಾಟ್ ಐ ಟೆಲ್. ಇವತ್ತು ಬ್ರೇಕಪ್ ಆಯ್ತು, ನಾಳೆ ಬ್ರೇಕಪ್ ಆಯ್ತು ಅಂತ ಅಲ್ಲ. ಚೂಸ್ ಯೋರ್ ಪಾರ್ಟ್ನರ್ಸ್, ಬಟ್ ದಟ್ ಏಜ್ ಕರೆಕ್ಟ್ ಟೈಮ್ ಬಂದಾಗ ಪ್ಲೀಸ್ ಚೂಸ್ ಯೋರ್ ಪಾರ್ಟ್ನರ್ಸ್. ರಾಂಗ್ ಪಾರ್ಟ್ನರ್ಸ್ನ ಚೂಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ.
ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಕೇಳಲೇಬೇಕು, ನೀವ್ ಎಲ್ಲೆಲ್ಲಿ ಕಾಣಿಸ್ಕೊಳ್ತಿರೋ ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಆಕ್ಚುಲಿ ಚಾಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಗಿಲ್ಲಿನ ನೀವು ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋ ಖುಷಿಲಿ ಅವ್ರು ಆಕ್ಚುಲಿ ಕೂಗೋದು ಆ ಹೆಸರನ್ನ. ಸೊ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಗಿಲ್ಲಿನ ಸಪೋರ್ಟ್ ಮಾಡ್ತೀರಾ ಅನ್ನೋದು ಅವರಿಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಸಿ ಹಾನೆಸ್ಟ್ಲಿ ನಾನು ವೈಲ್ಡ್ ಕಾರ್ಡ್ ಆಗಿ ಹೋದೆ, ಹೊರಗಡೆ ಗೊತ್ತಿತ್ತು ಆಲ್ರೆಡಿ ಗಿಲ್ಲಿ ಸಪೋರ್ಟ್ ಅಂದ್ರೆ ಆಲ್ರೆಡಿ ಗಿಲ್ಲಿ ಫ್ಯಾನ್ ಫಾಲೋಯಿಂಗ್ ಇತ್ತು. ಸೊ ಒಳಗಡೆ ಈಗ ಹೇಳೋರು ಹೊರಗಡೆ ಬಂದಾಗೂ ನನಗೆ ರಿಯಲೈಸ್ ಆಗಿದ್ಕೆ ನಾನು ಸಪೋರ್ಟ್ ಮಾಡ್ತಾ ಇರೋದು. ಇಟ್ ಇಸ್ ನಾಟ್ ಹೊರಗಡೆ ಅವ್ನಿಗೆ ಫ್ಯಾನ್ ಫಾಲೋಯಿಂಗ್ಸ್ ಇದೆ ಅಂತ ನಾನು ಸಪೋರ್ಟ್ ಮಾಡಿಲ್ಲ, ಬಿಕಾಸ್ ಹೋಗೋಕ್ಕಿಂತ ಮುಂಚೆನೂ ನನಗೆ ಗೊತ್ತಿತ್ತಲ್ವಾ. ಒಳಗಿದ್ದ ಪರಿಸ್ಥಿತಿಗಳಿಗೆ ಏನೋ ಒಂದು ಆಗಿದ್ಕೆ ಅವನೇ ಒಂಚೂರು ಮನಸ್ತಾಪ. ನನಗೆ ತುಂಬಾ ಖುಷಿ ಕೊಟ್ಟಿದ್ದ ಸನ್ನಿವೇಶ ಏನಂದ್ರೆ, ನಮ್ದು ಹಬ್ಬ ಮಾಡಿದ್ವಿ, ದೊಡ್ಡ ಮನೆ ಹಬ್ಬ ಟೈಮಲ್ಲಿ ನನಗೆ ಮೆಸೇಜ್ ಮಾಡಿದ, ಲೈಕ್ ಐ ಕ್ಯಾನ್ ಶೋ ಯು, ಒಂದು ರೀಚ್ ಆದ ಮನೆಗೆ ಹುಷಾರಾಗಿ. ಸಿ ದಟ್ ಈಸ್ ವಾಟ್ ಅ ಪರ್ಸನ್ ವಿಲ್ ಡೂ, ಅ ಫ್ರೆಂಡ್ ವಿಲ್ ಡೂ. ಸೊ ಅದಕ್ಕೆ ಅದು ನನಗೆ ತುಂಬಾನೇ ಇಷ್ಟ ಆಗೋದು. ಯಾಕಂದ್ರೆ ಒಂದು ಫ್ರೆಂಡ್ಶಿಪ್ ಅಂತ ಇದ್ದಾಗ, ಒಂದು ಕಾಳಜಿ ಅಂತ ಇದ್ದಾಗ ನನಗೆ ಮನ್ಸಾರೆ ಖುಷಿಯಾಗಿದ್ಕೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು. ಬಟ್ ಆಬ್ವಿಯಸ್ಲಿ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತೀವಿ ನಾವು. ನಾನಂತೂ ಗಿಲ್ಲಿಗೆ ಪಕ್ಕ ಫ್ರೆಂಡ್ ಆಗಿರ್ತೀನಿ. ಇಟ್ಸ್ ನಾಟ್ ಅಬೌಟ್ ಗಿಲ್ಲಿ ಮಾತ್ರ ಅಂತಲ್ಲ. ಇವತ್ತು ಸುದಿ ಅವ್ರು ಬಂದಿದ್ರು, ಸುದಿ ಅವ್ರು ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು ಪ್ರತಿಯೊಬ್ಬರ ಜೊತೆಗೆ. ಅಂಡ್ ಅಭಿಷೇಕ್ ಟಚ್ ಅಲ್ಲಿ ಇದ್ದಾರೆ. ಸೊ ಪ್ರತಿಯೊಬ್ಬರ ಜೊತೆನೂ ಯಾರೆಲ್ಲ ಮಾತಾಡಿಸ್ತಾರೆ ನಾನು ಎಲ್ಲರ ಜೊತೆ. ಅದೆಲ್ಲ ಏನ್ ಗೊತ್ತಾ, ಬಿಗ್ ಬಾಸ್ ಆದ್ಮೇಲೆ ಬಿಟ್ಬಿಡ್ಬೇಕು ಮನಸ್ತಾಪಗಳನ್ನೆಲ್ಲ. ಹೊರಗಡೆ ಬಂದ್ಬಿಟ್ಟು ನಾವೆಲ್ಲ ಒಂದ್ ಕುಟುಂಬ ತರ ಬದುಕ್ಬೇಕು, ಅದೇ ಮೇನ್. ಸೊ ದೊಡ್ಡ ಮನೆ ಹಬ್ಬ ಯಾವ ರೀತಿ ಆಯ್ತು? ಈಗಾಗಲೇ ಪ್ರೊಮೋಸ್ ಎಲ್ಲ ಬಿಟ್ಟಿದ್ದಾರೆ, ಸಾಕಷ್ಟು ವೈರಲ್ ಆಗ್ತಾ ಇದೆ. ರಕ್ಷಿತ್ ಅವ್ರು ಬೇರೆ ಅವರು ಬ್ಲಾಗ್ಸ್ ಎಲ್ಲ ಮಾಡಿ ಬಿಟ್ಟಿದ್ರು, ಅದ್ರಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಇನ್ಫ್ಯಾಕ್ಟ್ ಯು ಲುಕಿಂಗ್ ಗಾರ್ಜಿಯಸ್ ಅದರಲ್ಲಿ. ಸೊ ಹಿಂಗಾಯ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಅದ್ರ ಬಗ್ಗೆ ಹೇಳೋದಾದ್ರೆ? ಸುಮ್ನೆ ಅಂತೂ ಮಾಡಲ್ಲ. ದೊಡ್ಡ ಮನೆ ಅಂತಂದ್ರೆ ಅದು ದೊಡ್ಡ ಮನೆನೇ. ಯಾಕಂದ್ರೆ ಆ ದೊಡ್ಡ ಮನೆ ಹಬ್ಬದ ಬಗ್ಗೆ ಮಾತಾಡ್ಬೇಕಾದ್ರೆ ಮೊನ್ನೆನೂ ಕಲರ್ಸ್ ಕನ್ನಡ ಲೈವ್ ಅಲ್ಲಿ ಹೋಗಿದ್ದೆ ನಾನು ಹಬ್ಬದ ಬಗ್ಗೆ ಮಾತಾಡಕ್ಕೋಸ್ಕರ. ನನಗೆ ತುಂಬಾ ಕನೆಕ್ಟಿಂಗ್ ಇತ್ತು. ಯಾಕಂದ್ರೆ ಮನೇಲಿ ಯಾರ ಜೊತೆನೂ ನನ್ನ ಟರ್ಮ್ಸ್ ಚೆನ್ನಾಗಿರ್ಲಿಲ್ಲ. ಲೈಕ್ ಎವ್ರಿ ಒನ್ ವೇರ್ ಅಗೇನ್ಸ್ಟ್ ಟು ಮೀ. ನಾನು ಹೊರಗಡೆ ಬಂದ್ಮೇಲೆ ನನ್ನ ಮಾತಾಡ್ಸ್ತಾರ ಏನು ಅಂತ ಇತ್ತು. ಬಟ್ ಕಲರ್ಸ್ ಕನ್ನಡದವರು ಲೈಕ್ ಹಬ್ಬ ಮಾಡ್ಬಿಟ್ಟು ಎಲ್ಲಾನು ಒಟ್ಟಿಗೆ ಕೂಡಿ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಟಾಸ್ಕ್ಗಳು ಆಡಿದೀವಿ, ಒಳ್ಳೊಳ್ಳೆ ಫನ್ ಇದೆ. ಜೊತೆಗೆ ಫನ್ ಅನ್ನೋದ್ಕಿಂತನೂ ಬ್ಯಾಂಡ್ ಬಜಾ ಭಾರತ್ ಆಗಿದೆ ಒಳಗಡೆ. ಅಂಡ್ ಪಾಪ ಗಿಲ್ಲಿ ಅಲ್ಲೂ ಕೂಡ ಮುರಿದಿದ್ದಾರೆ, ಕಾವ್ಯ ಮತ್ತೆ ಅಶ್ವಿನಿ ಅವರು. ಆಮೇಲೆ ಸ್ಪಂದನ ಅವ್ರು ಇವರಲ್ಲಿ ಮುರಿದಿದ್ದಾರೆ. ಯಾರು ಸತೀಶ್ ಅವ್ರ ಅಲ್ಲೂ ಕೂಡ ಮುರಿದಿದ್ದಾಳೆ. ಸೊ ದಿಸ್ ಆಲ್ ಆಫ್ ಫನ್. ನಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇ ಇದ್ರು ಕ್ಲಿಯರ್ ಮಾಡಕ್ಕೋಸ್ಕರ ದೊಡ್ಡ ಮನೆ ಹಬ್ಬ ಇದೇ ಫೆಬ್ರವರಿ 14th ಬರ್ತಾ ಇದೆ ಸಂಜೆ 6 ಗಂಟೆಗೆ. ನಾನಂತೂ ತುಂಬಾ ಎಕ್ಸೈಟ್ ಅಲ್ಲಿದ್ದೀನಿ ಇವಾಗ ನಾನು ನೋಡಕ್ಕೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಂತೂ ನೋಡಕ್ ಆಗ್ತಾ ಇಲ್ಲ, ಇವಾಗ ಆಚೆ ನೋಡ್ಬೋದು ಟಿವಿಲಿ ಹೇಗೆ ಕಾಣಿಸ್ತೀವಿ ಅಂತ ಹೇಳಿ. ಸೊ ದಯವಿಟ್ಟು ನೋಡಿ, ನಾವೆಲ್ಲ ಮತ್ತೆ ದೊಡ್ಡ ಮನೆಯವರು ಸೇರ್ಕೊಂಡಿದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ. ಅಲ್ಲ, ಸತೀಶ್ ಅವ್ರು ಆಕ್ಚುಲಿ ನೀವು ಬರಕ್ಕಿಂತ ಮೊದ್ಲೇ ಅವ್ರು ಹೋಗ್ಬಿಟ್ಟಿದ್ರು. ಬಟ್ ಅವ್ರ ಶರ್ಟ್ ಏನಾದ್ರು ನೀವೇನಾದ್ರು ಕದ್ದಿಟ್ಕೊಂಡಿದ್ದೀರಾ ಅಲ್ಲಿ ಬಿಟ್ಟು ಹೋಗಿದ್ದು ಏನಾದ್ರು? ಪ್ಲೀಸ್ ಕ್ಲಾರಿಟಿ ಕೊಡಿ. ನಾನಿದ್ದಾಗ ಸತೀಶ್ ಅವ್ರು ಇದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು ಅಂತ ಅನ್ಬಿಟ್ಟು. ಅಂದ್ರೆ ಹೊರ್ಗಡೆ ಏನಾದ್ರು ನಾನ್ ಹೋಗಿದ್ದು ಒಂದ್ ವಾರಕ್ಕೆ ಏನಾದ್ರು ಅವ್ರು ಎಲಿಮಿನೇಟ್ ಆಗಿದ್ರೆ ಈಗ ಪಾಪ ಸ್ಪಂದನ ಜಾಗದಲ್ಲಿ ನನ್ನ ಹೆಸರು ಇಟ್ಕೊಂಡು ಇದ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ನನಗ್ ಶರ್ಟ್ ಗೇಟ್ ಸಿಕ್ಕಿದ್ರೆ ನಿಜವಾಗ್ಲೂ ನನ್ನ ತರ ಕ್ಯಾರೆಕ್ಟರ್ಗೆ ಹರಿದ್ಬಿಟ್ಟು ಬಿಸಾಕ್ಬಿಡ್ತಾ ಇದ್ದೆ ಬೇಕಾದ್ರೆ. ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳಿ. ಇಟ್ಸ್ ಆಲ್ ಫನ್ ಅಷ್ಟೇ. ಅವರು ತಗೊಂಡಿಲ್ಲ ಅಂತೆ ಸ್ಪಂದನ ಅವ್ರ, ಪಾಪ ಕ್ಲಾರಿಟಿ ಕೊಟ್ಟಿದ್ದಾರೆ ಸತೀಶ್ ಸರ್ಗೆ. ಸೊ ಎಲ್ಲಾರ್ಗೂ ಗೊತ್ತಾಗಿದೆ ಇವಾಗ ಶರ್ಟ್ ತಗೊಂಡಿಲ್ಲ ಅಂತ ಹೇಳಿ. ನನ್ನ ಹತ್ರ ಬಿಡಿ ಬಾಲ ಬಿಚ್ಚಕ್ಕಾಗಲ್ಲ. ಮತ್ತೆ ಇನ್ನೊಂದು ಆಕ್ಚುಲಿ ಒಂದು ಬ್ಯೂಟಿಫುಲ್ ಥಿಂಗ್ ಅಬೌಟ್ ಬಿಗ್ ಬಾಸ್ ಏನು ಅಂತಂದ್ರೆ, ಈಗ ನೀವು ಅಲ್ಲಿ ಒಳಗಡೆ ಕಿರ್ಚಾಡ್ತಾ ಇದ್ರಿ ಅಥವಾ ಏನೋ ಒಂದು ಘಟನೆ ಆಯ್ತು ಗಿಲ್ಲಿಯವ್ರ ಜೊತೆಗೆ, ಅದೆಷ್ಟೇ ಆದ್ರೂ ಕೂಡ ಹೊರಗಡೆ ಬಂದಾಗ ಜನ ಗುರುತಿಸ್ತಾರೆ, ತುಂಬಾ ಪ್ರೀತಿ ಕೊಡ್ತಾರೆ. ಅಂದ್ರೆ ನಾವು ಒಳಗಡೆ ಯಾವ ರೀತಿ ನಡ್ಕೊಂಡಿದ್ರು ಅವರು ತುಂಬಾ ಅದನ್ನ ಓಪನ್ ಮೈಂಡೆಡ್ ಆಗಿ ತಗೊಂಡಿದ್ದಾರೆ. ಸೊ ಆ ಒಂದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ? ನಾನ್ ಯಾವ ತರ ವ್ಯಕ್ತಿ ಅಂದ್ರೆ, ಇವಾಗ ಈಗ ನಿಮಗ್ ಫೇಮ್ ಇದೆ ಅನ್ಕೊಳ್ಳಿ, ನೀವು ದೊಡ್ಡ ಸೂಪರ್ ಸ್ಟಾರ್ ಅನ್ಕೊಳ್ಳಿ. ನನಗೇನೋ ಇಷ್ಟ ಆಗದಿರೋದ್ ನೀವ್ ಹೇಳಿದ್ರೆ ಐ ಕಾಂಟ್ ಅಕ್ಸೆಪ್ಟ್ ಇಟ್. ಹಾಗೆ ಗಿಲ್ಲಿ ವಿಷಯದಲ್ಲೂ ಹಾಗಿತ್ತು. ನಂಗೆ ಹೊರಗಡೆ ಗೊತ್ತಿತ್ತು ಅವ್ನಿಗೆ ಫ್ಯಾನ್ ಫಾಲೋಯಿಂಗ್ ಇತ್ತು, ಬಟ್ ಒಳಗಡೆ ಏನೋ ಮನಸ್ತಾಪ ಬಂದಾಗ ನಂಗೆ ಆ ಮೂಮೆಂಟ್ ತಗೊಳಕ್ ಆಗ್ಲಿಲ್ಲ. ಸೊ ಬಟ್ ಹೊರಗಡೆ ಹೋಗ್ಬೇಕಾದ್ರೂ ನನಗೆ ಫೀಲ್ ಇತ್ತು. ನಾನು ಹೇಳಿದ್ದೀನಿ ಎಷ್ಟೊಂದ್ಸತಿ, ನಾನು ಒಂದು ಮೊಟ್ಟೆ ಕೊಟ್ಬಿಟ್ಟು ಬರ್ಬೇಕಿತ್ತು ಅವ್ನಿಗೆ ಅಂತಾನು ನಾನು ಹೇಳಿದ್ದೀನಿ. ಅದೊಂದಿತ್ತು. ಆಮೇಲೆ ಜೆನ್ಯೂನ್ ಆಗಿ ನನಗೆ ಏನಕ್ಕೆ ಗಿಲ್ಲಿಗೆ ಸಪೋರ್ಟ್ ಮಾಡಿದೆ ಹೊರಗಡೆ ಬಂದ್ಮೇಲೆ ಅಂದ್ರೆ, ಯಾರಿದ್ದಾರೆ ನಾನು ಒಳಗಡೆ ಇದ್ದವರು ಕ್ಲೋಸ್ ಆಗಿ ಯಾರಿದ್ದಾರೆ. ಇವತ್ತಿಗೂ ಗಿಲ್ಲಿಗೆ ಫೋನ್ ಮಾಡಿದ್ರೆ ನಿಮ್ಮ ಮುಂದೇನು ಫೋನ್ ಎತ್ತಾನೆ ಅವನು. ಯಾ ಆನೆಸ್ಟ್ ಆಗಿ ಶೋರ್ ಆಗಿ ಎತ್ತಾನೆ ಏನೇ ಅಂತ ಹೇಳಿದ್ರೆ. ಆಮೇಲೆ ಸೊ ಡೆಫಿನೆಟ್ಲಿ ಈಸ್ ಲೈಕ್ ಗುಡ್ ಪರ್ಸನ್. ಯಾಕಂದ್ರೆ ಅವನೇ ನಂಬರ್ ಕೊಟ್ಟಿದ್ದು, ಬೇರೆಯವರೆಲ್ಲ ಓಕೆ, ಅವನೇ ನನ್ನ ಫೋನ್ ತಗೊಂಡು ನಂಬರ್ ಕೊಟ್ಟು. ದಟ್ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆಯಲ್ಲ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಗಿಲ್ಲಿ. ಇವಾಗ ಚಂದ್ರಪ್ರಭಾ ಅವರಾಗ್ಲಿ, ಅವ್ರ ವೈಫ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ರಘು ಸರ್ ಬಗ್ಗೆ ಮಾತಾಡ್ಬೇಕು ಹಾನೆಸ್ಟ್ ಆಗಿ. ಹಿ ಈಸ್ ಲೈಕ್ ಎಲ್ಲ ಶೋ ಮುಗಿದ್ಮೇಲೆ ಈಸ್ ಲೈಕ್ ನನ್ನ ನಂಬರ್ ಇದು, ಸೇವ್ ಮಾಡ್ಕೊ.
ಲೈಕ್ ದಟ್ ಸಚ್ ಅ ಹಂಬಲ್ ಪರ್ಸನ್ ಹಿ ಇಸ್. ಆ್ಯಂಡ್ ಈಸ್ ಲೈಕ್ ಮಾಡ್ಲಿಂಗ್ ಮಾಡು, ಇನ್ನೂ ಒಂದಷ್ಟು ಕಡೆ ಕಾಣಿಸ್ಕೋ, ಲೈಕ್ ಸಿನಿಮಾ ಮಾಡಬೇಕು, ಈ ಥರ ಇನ್ಸ್ಪಿರೇಷನ್ ಸಿಗುತ್ತಲ್ಲ. ಸೊ ಈ ಥರ ಹಂಬಲ್ ಇದ್ದಾಗಲೇ ನನಗೆ ಖುಷಿ ಆಗೋದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಇವತ್ತು ಕೂಡ ಎಲ್ಲ ಗಿಲ್ಲಿ 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 ಅಂತ ಇದ್ರು. ಸೊ ನನಗೆಲ್ಲೋ ಫೀಲ್ ಆಗ್ತಾ ಇದೆ, ಛೇ ಅವತ್ತು ಒಂದು ಆರ್ಟ್ ಕೊಟ್ಬಿಟ್ಟಿದ್ರೆ ಗಿಲ್ಲಿಗೆ ಇನ್ಯಾವ ಥರ ಇರ್ತಾ ಇತ್ತು ಅಂತ. ಬಟ್ ದಟ್ ಈಸ್ ವಾಟ್ ಇಟ್ ಸಿ. ಜನರು ಇವತ್ತು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಅವನ ಜೊತೆ ಒಳಗಡೆ ಏನೇ ನಡೆದ್ರು ಹೊರಗಡೆ ಮನಸ್ತಾಪ ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಒಳಗಡೆ ನನ್ನ ಮನಸಾಕ್ಷಿ ಅನ್ನೋದೊಂದಿರುತ್ತಲ್ಲ, ಅದಕ್ಕೆ ನಾನು ಮೋಸ ಮಾಡ್ಕೊಂಡ್ಬಿಟ್ಟಾಗುತ್ತೆ. ಆ ಮೂಮೆಂಟಾಗಿ ನನ್ಗೆ ಏನು ಅನಿಸ್ತು ಅದನ್ನ ನಾನು ಮಾಡಿದ್ದೀನಿ. ಹೊರಗಡೆ ಬಂದು ನನ್ಗೆ ಏನು ಅನಿಸ್ತು, ಈಗ ಜನ ಮಾತಾಡ್ಬೋದು, ಅವ್ರ ಫೇಮ್ ನೋಡಿ ಮಾತಾಡ್ತಾ ಇದ್ದಾರೆ ಹಂಗೆ ಹಿಂಗೆ. ಇವಾಗ ಹಂಗಂತ ಅಂದ್ರೆ ಒಳಗಡೆ ಹೋಗ್ತಿದ್ದವಳು ನನಗೆ ಗೊತ್ತಿರ್ಲಿಲ್ವ ಅವನ ಫೇಮ್ ಇದೆ ಅಂತ ಹೇಳಿ. ಯಾಕೆ ಹಂಗೆಲ್ಲ ಬಿಹೇವ್ ಮಾಡ್ಬೋದಿತ್ತು. ಆರಾಮಾಗಿ ಒಂದು 3 ವಾರ ಅವನ ಜೊತೆನೆ ನಕ್ಕೊಂಡು ಚೆನ್ನಾಗಿದ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ರು ಆಗ್ತಿತ್ತಲ್ವಾ. ನೋ, ಇಟ್ ಇಸ್ ಫಾರ್ ಶೋ, ಇಟ್ ಇಸ್ ಫಾರ್ ಥಿಂಗ್. ಯಾಕಂದ್ರೆ ಬಿಗ್ ಬಾಸ್ ಅಂತ ಶೋ ಬಂದಾಗ ನನ್ನ ವ್ಯಕ್ತಿತ್ವ ಮೇ ಬಿ ಸ್ಟ್ರಾಂಗ್ ಇರ್ಬೋದು ಏನೋ, ಬಟ್ ದಟ್ ಈಸ್ ಅ ಗುಡ್ ಪ್ಲಾಟ್ಫಾರ್ಮ್. ನನಗೂ ಕೂಡ ಎಷ್ಟೊಂದು ರಿಯಲೈಸ್ ಆಗಿದೆ ಆಚೆ ಬಂದು. ಕೋಪ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ನನಗೂ ಗೊತ್ತಿರಲಿಲ್ಲ, ಎಷ್ಟೊಂದು ಕೋಪ ನನಗಿದೆ ಅಂತ ಹೇಳಿ. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಫ್ಯಾನ್ ಫಾಲೋಯಿಂಗ್ಸ್ ಅಂತ ಇದ್ದಾಗ ಅಥವಾ ರಿಷಾ ಅಂತ ಬಂದಾಗ ಗುರ್ತಿಡಿತಾ ಇದ್ದಾರೆ, ಬರೀ ರಿಷಾ ಆಗಿ ಗುರ್ತಿಡಿತಾ ಇದ್ದಾರೆ. ಅದು ತುಂಬ ಖುಷಿ ಆಗ್ತಾ ಇದೆ. ಯಾ, ರಿಷಾ ಅವರೇ, ಫೆಬ್ರವರಿ 14 ಇನ್ನೇನು 2 ದಿನದಲ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ಯಾವುದಾದ್ರು ಪ್ರಪೋಸಲ್ಸ್ ಸಿಕ್ಕಾಪಟ್ಟೆ ಬಂದಿರ್ಬೋದು, DMs ಎಲ್ಲ. ಸೊ ಸುಳ್ಳಂತೂ ಹೇಳಬೇಡಿ. ಯಾವ್ದಾದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇದೆಯಾ? ಲೈಕ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅಂದರೆ ಈ ಥರ ಲವ್ ರೆವಲ್ಯೂಷನ್ ಅಥವಾ ರಿವೀಲ್ ಮಾಡೋಂಥದ್ದು ಸಮಥಿಂಗ್ ಫೆಬ್ರವರಿ 14 ಏನಾದರೂ? ಫೆಬ್ರವರಿ 14 ಲವ್ ಪ್ರಪೋಸಲ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ಕೋಪ ಇರೋದು ನೋಡಿ ಆ ಮಹಾಶಿವನೇ ನನಗೆ ಇನ್ವಿಟೇಷನ್ ಕಳಿಸಿದ್ದಾರೆ ಈಶಾ ಇಂದ. ಮೇ ಬಿ ಶಿವನ ಆಶೀರ್ವಾದ ಮೇ ಬಿ ನನ್ನ ಮೇಲೆ ಈ ವರ್ಷ ಇದೆಯೇನೋ. ಬಾ ನನ್ನ ಸನ್ನಿಧಿಗೆ ಒಂದು ಸ್ವಲ್ಪ ನಿನ್ನ ಸರಿ ಮಾಡಿ ಕಳಿಸ್ತೀನಿ ಅನ್ನೋದಕ್ಕೆ. ಯಾಕಂದ್ರೆ ತುಂಬಾ 2 ವರ್ಷದಿಂದ ನಾನು ಮಹಾಶಿವರಾತ್ರಿಗೆ ಹೋಗ್ಬೇಕು ಈಶಾಗೆ ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಈ ಸತಿ ನನಗೆ ಈಶಾ ಇಂದಾನೇ ಇನ್ವೈಟ್ ಬಂದಿದೆ, ಈ ಸತಿ ಶಿವರಾತ್ರಿಗೆ ಬನ್ನಿ ಅಂತ ಹೇಳಿ. 14, 15, 16 ನಾನು ಈಶಾದಲ್ಲಿ ಇರ್ತೀನಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಸ್ಪಿರಿಚುವಲ್ ಆಗಿ ಈ ಸತಿ ಕಲ್ಯಾಣ ಅಂತ ಇದ್ದೀನಿ. ಸೊ 14th ನಂದು ಈ ಸತಿ ಸ್ಪಿರಿಚುವಲ್ ಡೇ, ನಂದು ಶಿವನ ಮಾತುಕತೆ ನಡೆಯುತ್ತೆ. ಮತ್ತೊಂದು ಸುಳ್ಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಗಿಲ್ಲಿಗೆ ಒಂದು ಫೋನ್ ಮಾಡೊಂದು ಪ್ರಪೋಸ್ ಮಾಡಿ. ಜಸ್ಟ್ ಕಾವು ಬೇಜಾರ್ ಮಾಡ್ಕೊಡ್ತಾಳೆ, ಬೇಡ. ಪರವಾಗಿಲ್ಲ, ಇಲ್ಲ ಫ್ರೆಂಡ್ಶಿಪ್ ಅಲ್ಲೇ ಜಸ್ಟ್ ಮೊನ್ನೆ ಒಂದು ಫೋಟೋ ಹಾಕಿದಕ್ಕೆ, ನಂದು ಗಿಲ್ಲಿ ಫೋಟೋ ಹಾಕಿದಕ್ಕೆ ಒಂದಷ್ಟು ವಾರ್ಗಳು ನಡೀತಾ ಇದೆ ಅಲ್ಲಿ. ಫ್ಯಾನ್ಸ್ ವಾರ್ ನಡೀತಾ ಇದೆ. ಲೈಕ್ ನೋ, ಸಿ ಕಾವ್ಯ ಅವರಾಗ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಗಿಲ್ಲಿ ಅವರಾಗ್ಲಿ ಅವ್ರ ಫ್ರೆಂಡ್ಶಿಪ್ ತುಂಬಾ ಪ್ಯೂರ್ ಫ್ರೆಂಡ್ಶಿಪ್, ಅದು ನಾನು ಹೇಳೋದು. ಸೊ ಅವ್ರ ಫ್ರೆಂಡ್ಶಿಪ್ ಮಧ್ಯ ನಾನು ಬರಲ್ಲ, ನನ್ನ ಫ್ರೆಂಡ್ಶಿಪ್ ಗಿಲ್ಲಿ ಜೊತೆ ಬೇರೆ. ಸೊ ಪ್ರಪೋಸ್ ಇಲ್ಲ, ಅವನೇ ಯಾವಾಗಲೇ ಅಂತ ಹೇಳ್ಬಿಡ್ತಾನೆ. ಜಸ್ಟ್ ಒಂದು ಫೋನ್ ಮಾಡಿ ನೋಡ ಗಿಲ್ಲಿ ಏನ್ ಮಾತಾಡ್ತಾರೆ ನೋಡುವ. ಇಲ್ಲ ಅವ್ನ್ ಪಾಪ ತುಂಬಾ ಬಿಸಿ ಇದ್ದಾನೆ, ಫೋನ್ ಮಾಡಕ್ ಆಗಲ್ಲ ಅಂತ ಅಲ್ಲ, ಬಿಸಿ ಇದ್ದಾನೆ. ಅವ್ನಿಗೆ ಗೊತ್ತಿಲ್ಲ ಅಲ್ವಾ ಇವಾಗ ಐಡಿಯಾ. ಸೊ ಸಡನ್ ಆಗಿ ಫೋನ್ ಮಾಡಿ ಅಥವಾ ಅವನು ಏನೋ ಬೇರೆ ತರ ರಿಯಾಕ್ಟ್ ಮಾಡಿ ಪಾಪ ಏನಕ್ಕೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಸೊ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲೇ ನಿಮ್ ಮುಂದೆನೆ ಟೈಪ್ ಮಾಡ್ತೀನಿ. ನಾವು ನಂಬರ್ ಎಲ್ಲ ತೋರ್ಸಲ್ಲ ನೋಡಿ, ನಿಮ್ ಮುಂದೆನೆ, ನಿಮ್ ಹತ್ರ ಇದೆ ಅಲ್ವಾ. ಸೊ ಇಲ್ಲಿದೆ, ಸೊ ಇಲ್ಲಿದೆ, ಫೋನ್ ಮಾಡಿ ಅವ್ನ್ ರೆಸ್ಪಾನ್ಸ್ ಏನ್ ಮಾಡ್ತಾನೆ. ಪಾಪ ಅವ್ನು ತುಂಬಾ ಬಿಸಿ ಇದ್ದಾನೆ ಇವೆಂಟ್ಗಳಲ್ಲಿ ಆಕ್ಚುಲಿ. ಅವ್ನ್ ಫೋನ್ ಎತ್ಲಿ ಫಸ್ಟ್. ಪಾಪ ಕಾರ್ಯನಿರ್ವತ್ತರಾಗಿದ್ದ ಮಾಡ್ಕೊಂಡಿದ್ದಾನೆ ಪಾಪ. ಅವ್ನು ಯಾವ್ದೋ ಇವೆಂಟ್ ಅಲ್ಲಿ ಇದ್ದಾನೆ ಅವನು ಆಕ್ಚುಲಿ ಇವತ್ತು. ಸೊ ಇವೆಂಟ್ ಅಲ್ಲಿ ಇದ್ದಾನೆ ಅವನು, ಬಿಸಿ ಇದ್ದಾನೆ, ಯಾರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲೂ ಗಿಲ್ಲಿ ಬಿಸಿ ಆಗ್ಬಿಟ್ಟಿದ್ದಾನೆ. ಬಿಸಿ ಆಗಿರ್ಲಿ, ಒಳ್ಳೇದಾಗಿ. ರಿಷಾ ಫೋನ್ ಅನ್ನು ಕೂಡ ರಿಸೀವ್ ಮಾಡದ ಗಿಲ್ಲಿ ಪಾಪ ಹಂಗೆಲ್ಲ ಅಂತೆಲ್ಲ ಏನು ಹೇಳ್ಬೇಡಿ. ತುಂಬಾ ಖುಷಿ ಆಗತ್ತೆ. ಐ ಶೋ ಯು, ಅದು ತುಂಬಾ ಖುಷಿ. ಇದು ಹೋದ ಮನೆಗೆ ಅಂತ ಕೇಳಿದ. ಸೊ ಇಟ್ ಈಸ್ ಲೈಕ್ ಹ್ಯಾಪಿ, ಒಳ್ಳೆ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ನಾವೇ ಫ್ರೆಂಡ್ಶಿಪ್ ಉಳಿಸ್ಕೊಬೇಕಾದ್ರೆ ನೀವು ಸಪೋರ್ಟ್ ಮಾಡಿ, ಎಲ್ಲಾರನ್ನೂ ಸಪೋರ್ಟ್ ಮಾಡಿ. ಪ್ರತಿಯೊಬ್ರು ಮನೇಲಿರೋರು ಎಲ್ಲಾರನ್ನೂ ಸಪೋರ್ಟ್ ಮಾಡಬೇಕು. ಸ್ಪಂದನ ಆಗ್ಲಿ, ರಾಶಿಕಾ ಆಗ್ಲಿ, ಸೂರಜ್ ಆಗ್ಲಿ, ಸೊ ಪ್ರತಿಯೊಬ್ರು, ಧನುಷ್ ಆಗ್ಲಿ, ಅಭಿ ಆಗ್ಲಿ, ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಇದೆ ಮನೆಗೆ. ಸೊ ಈಕ್ವಲ್ ಆಗಿ ಸಿಗ್ಲಿ ಪ್ರೀತಿ ಅನ್ನೋದು ನನ್ನ ಆಸೆ. ಮತ್ತೆ ಚೈತ್ರ ಮತ್ತೆ ಅಶ್ವಿನಿ ಅವರದ್ದು ಸ್ವಲ್ಪ ವಾರ್ ಎಲ್ಲ ನಡೀತಾ ಇದೆ ಹೊರಗಡೆ, ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಇರ್ಲಿಲ್ಲ, ನನಗೆ ಗೊತ್ತಿಲ್ಲ, ನನಗ್ ಸಂಬಂಧ ಇಲ್ಲ, ನನ್ಗಂತೂ ಐಡಿಯಾ ಇಲ್ಲ. ಎಸ್, ಥ್ಯಾಂಕ್ ಯು ರಿಷಾ ಅವರೇ. ಸಾಕಷ್ಟು ಸುಳ್ಳುಗಳನ್ನ ಈ ಇಂಟರ್ವ್ಯೂ ಅಲ್ಲಿ ಹೇಳಿದೀರಾ ಸಕ್ಸಸ್ಫುಲ್ ಆಗಿ. ಸೊ ಒಳ್ಳೇದಾಗ್ಲಿ. ಫೆಬ್ರವರಿ 14th ಏನೋ ಸ್ಪಿರಿಚುವಲ್ ಆ ತರದೆಲ್ಲ ಹೇಳಿದ್ರಿ, ಆಕ್ಚುಲಿ ಅದಕ್ಕೂ ಒಳ್ಳೇದಾಗ್ಲಿ. ಮುಂದೆ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಮಾಡಿ
ಮೊದಲಿಗೆ ಭೇಟಿ ಆದಾಗ ಆಲ್ಮೋಸ್ಟ್ 12-13 ಸಿನಿಮಾಸ್ ಆಗಿತ್ತು ಇಂಟರ್ವ್ಯೂ ಮಾಡಿದಾಗ. ನೆಕ್ಸ್ಟ್ ಟೈಮ್ ಸಿಗುವಾಗ ಒಂದು 25 ಆಗಿರ್ಲಿ, ವೆಟ್ರನ್ ಆಕ್ಟ್ರೆಸ್ ಆಗಿ ಲಿಟರಲ್ ಸೆನ್ಸ್ ಅಲ್ಲಿ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾಗಳು ಮಾಡಿದ್ದೀನಿ, ರಿಲೀಸ್ ಆಗಿಲ್ಲ ಇನ್ನೂ, ಅದನ್ನು ಪ್ರಾಬ್ಲಮ್. ಇವತ್ತು ಅದನ್ನೇ ಮಾತಾಡಿದ್ದು ನಾನು. ಸಿನಿಮಾಗಳು ಒಂದು ಆಕ್ಟರ್ಸ್ ಅಂತ ತಗೊಂಡಾಗ ಇವತ್ತು ತುಂಬಾ ಖುಷಿ ಆಯ್ತು. ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ನನ್ನ ಹತ್ರ ನಂಬರ್ ಲೈಕ್ ತಗೋ ನನ್ನ ನಂಬರು ಅಂತ ಹೇಳಿದಾಗ ನನಗೆ ಖುಷಿ ಆಗುತ್ತೆ. ಓಕೆ, ಎಲ್ಲೋ ಕಾಣಿಸ್ಕೊಂತಾ ಇದೀವಿ ಅನ್ನೋಕ್ಕೋಸ್ಕರ ಒಂದು ಆಕ್ಟರ್ಸ್ ಆಗಿ ನಾವು ಗುರ್ತು ಹಿಡಿಯೋಂಥ ಪಾತ್ರಗಳು ಮಾಡಬೇಕು. ಇನ್ನೂ ಹುಡುಕಾಟ ನೋಡಿ, ನಮ್ಮ ಅಣ್ಣವ್ರು ಹೇಳ್ತಾರೆ ಚೆನ್ನಾಗಿ, ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನಾವು ಇನ್ನೂ ಈಗ ಕಾಲಿಡ್ತಾ ಇದೀವಿ ಅನ್ನಂಗಿರ್ಬೇಕಂತೆ. 100 ಸಿನಿಮಾ ಆಗಲಿ, 200 ಸಿನಿಮಾ ಆಗಲಿ, ಒಂದೇ ಸಿನಿಮಾ ಆಗಲಿ, ಈಗ ಮೊದಲನೇ ಸಿನಿಮಾ ಮಾಡ್ತಾ ಇದೀವಿ ಅನ್ನೋ ಹುಮ್ಮಸ್ಸಲ್ಲಿ ಮಾಡೋಣ. ಆ ಖುಷಿ ನನಗೆ. ಗಿಲ್ಲಿ ಜೊತೆಗೆ ಹೀರೋಯಿನ್ ರೋಲ್ ಬಂತು, ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ರಿಷಾ ಅವರು? ಗಿಲ್ಲಿ ಜೊತೆ ಹೀರೋಯಿನ್ ಅಂತೂ ಬರಲ್ಲ, ಗಿಲ್ಲಿ ಜೊತೆ ವಿಲನ್ನೇ ಬರೋದು. ಗಿಲ್ಲಿ ಜೊತೆಗೆ ವಿಲನ್ ಬಂದ್ರೇನೆ ಜನ ಇಷ್ಟಪಡೋದು. ಸೊ ಖಂಡಿತವಾಗ್ಲೂ ನಾನೇ ಡೈರೆಕ್ಟರ್ಗೆ ಹೇಳ್ಬಿಡ್ತೀನಿ, ಹೀರೋಯಿನ್ಗೆ ಕಾವ್ಯನ ಹಾಕೊಳ್ಳಿ, ವಿಲನ್ಗೆ ನನ್ನ ಹಾಕೊಳ್ಳಿ, ಕರೆಕ್ಟ್ ಆಗಿದೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಮಾಡೋಣ ಆ ಥರ ಚಾನ್ಸ್ ಸಿಕ್ತಾಗ, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಮಾತಾಡಿ ನಿಮ್ಮ ಹತ್ರ ರಿಷಾ ಅವರೇ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಿಷಾ ಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.